ರೀ ನಾನು ಇದ್ರ ಬಗ್ಗೆ ಹೆಚ್ಚಿನ ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗಲ್ಲ. ಮನೆ ಮುಖ್ಯಮಂತ್ರಿಗಳು ಕರೆದ್ರೆ ಹೋಗಿ ಮಾತಾಡ್ತೀನಿ. ನಾನು ಏನು ಹೇಳಿದ್ದು ಸತ್ಯ ಹೇಳಿದ್ದೀನಿ. ನಾನೇ ಮಾತಾಡೋದು, ನನ್ನ ಧ್ವನಿನೇ ಅದು. ಸರ್, ಈಗ ಅಲ್ಲಿ ಲಂಚ ತಗೊಂಡು ಕೊಡ್ತಿದ್ದಾರಾ ಅಥವಾ ನಿಮ್ಮ ಶಿಫಾರಸು ಪತ್ರಗಳನ್ನ ನನ್ನ ಶಿಫಾರಸು ಪತ್ರಗಳನ್ನು ಪರಿಗಣನೆ ತಗೊಂಡಿಲ್ಲ. ಯಾರು ನಮ್ಮ ಪತ್ರವನ್ನು ಪಂಚಾಯತ್ ಚೇರ್ಮನ್ ಓದಿದ್ದಾರೆ ಅದು ಆಗಿದೆ. ಅಂದರೆ ನನ್ನಕ್ಕಿಂತನೂ ನಮ್ಮ ಪಂಚಾಯತ್ ಚೇರ್ಮನ್ರೇ ಭಾಳ ಬಲಿಷ್ಠರು. ಆ ಥರದ ಪರಿಸ್ಥಿತಿ ಕಾಂಗ್ರೆಸ್ ಅಲ್ಲಿ ಅನ್ನೋದು ಭಾಳ ಎಲ್ಲಿದೆ ಗೊತ್ತಿಲ್ಲ. ಎಷ್ಟು ಮನೆಗಳು ಕೇಳಿದ್ರಿ ಸರ್? ನಾನು 2,000 ಮನೆ ಕೇಳಿದ್ದೆ ಮುಂಚೆ. ಈಗ ಅವ್ರಿಗೆ ಎಷ್ಟು ಹಂಚಿಕೆ ಆಗಿದೆ ಸರ್? ಅವರಿಗೆ 1950 ಮನೆ ಆಗಿದೆ. ಇದು ನನ್ನ ಕ್ಷೇತ್ರದಲ್ಲಿ ಅಲ್ರಿ, ಬಹುತೇಕ ಎಲ್ಲ ಕಡೆ ನಡೆದಿದೆ ಇದು. ಬರ್ರಿ. ಜಮೀರ್ ಅವರು ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ, ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗಿದೆ. ಆಯ್ತು, ತನಿಖೆ ಮಾಡಿಸ್ಲಿ. CM ನಾನಾಗಿ ಹೋಗಿ ಭೇಟಿ ಮಾಡಲ್ಲ. ಅವ್ರು ಕರೆದ್ರೆ ಹೋಗ್ತೀನಿ, ಹೇಳ್ತೀನಿ. ಹೈಕಮಾಂಡ್ ಸಾಹೇಬ್ರಿಂದ ಒಂದು ವರದಿ ಕೇಳಿದೆ ಸರ್. ನಾನು ಯಾಕೆ ಹೈಕಮಾಂಡ್ ಇರ್ತಾರಲ್ರಿ? ಅಲ್ಲಲ್ಲ, ನಿನ್ನೆ ಅವರು ರಾಜ್ಯ ನಾಯಕರು ನಾನು ಹೊಟ್ಟೆ ಕಡಿತು, ನಾನು ಔಷಧ ತೊಗೊಂಡಿನಿ. ಈ ಬಿಜೆಪಿ ಅವರು ಹೇಳ್ತಾ ಇರೋದು ಸರ್ಕಾರದಲ್ಲಿ ದೊಡ್ಡದಂತ ಭ್ರಷ್ಟಾಚಾರ ನಡೀತಾ ಇದೆ, ಇದನ್ನೇ ಅಸ್ತ್ರ ಮಾಡ್ಕೊಂಡು BJP ಅವರು ಏನು ಭಾಳ ಸಾಧ್ಯ ಅಲ್ಲ. ಅವರು ಎಲ್ಲ ಹೊಲಸು ಮಾಡಿನೇ ಹಾಳು ಮಾಡಿದ್ದಾರೆ. ಬಟ್ ಸರ್, ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಾಗ ನಾವು ಒಳ್ಳೆ ಆಡಳಿತ ಕೊಡ್ತೀವಿ ಅಂತ ಬಂತು. ಆದ್ರೆ ಈಗ ನೋಡಿದ್ರೆ ಬಡವರ ಮನೆ ಅದು. ಇವತ್ತು ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಕೊಡುವಂಥ ಪ್ರಯತ್ನ ನಡೆದಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.